ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಹಿಂದಿಯ ಮೂರನೇ ಪಾಠ ಸ್ವಾಮಿ ವಿವೇಕಾನಂದ್ ಇದನ್ನು ನೋಡೋಣ. ಈ ಗದ್ಯವನ್ನು ಬರೆದವರು डॉक्टर जगदीश चंद्र. आशय: भारत देश में जन्मे अनेक महान व्यक्तियों ने भारत की कीर्ति विदेशों में फैलाई. ಭಾರತ ದೇಶದಲ್ಲಿ ಜನ್ಮ ತಳೆದ ಅನೇಕ ಮಹಾನ್ ವ್ಯಕ್ತಿಗಳು ಭಾರತದ ಕೀರ್ತಿಯನ್ನು ವಿದೇಶಗಳಲ್ಲಿ ಹರಡಿದ್ದಾರೆ. ವಿದೇಶಗಳಲ್ಲಿ ಭಾರತ ಕೀರ್ತಿ ಪಸರಿಸುವಂತೆ ಮಾಡಿದ್ದಾರೆ. ಅನೇಕ ಮಹಾನ್ ವ್ಯಕ್ತಿಗಳು ಭಾರತ ದೇಶದಲ್ಲಿ ಜನ್ಮ ತಳೆದು ಭಾರತ ದೇಶದ ಕೀರ್ತಿಯನ್ನು ವಿದೇಶಗಳಲ್ಲಿ ಹರಡುವಂತೆ ಮಾಡಿದ್ದಾರೆ. ऐसे व्यक्तियों में ಇಂಥ ವ್ಯಕ್ತಿಗಳಲ್ಲಿ ऐसे व्यक्तियों में से एक है स्वामी विवेकानंद. ಇಂಥ ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮ स्वामी विवेकानंद. इस पाठ में उनकी महानता के परिचय, ಈ ಪಾಠದಲ್ಲಿ ಅವರ ಮಹಾನತೆಯ ಪರಿಚಯ, के साथ देश प्रेम की प्रेरणा, ದೇಶ ಪ್ರೇಮದ ಪ್ರೇರಣೆ भी प्राप्त कर सकते हैं. ಈ ಪಾಠದಲ್ಲಿ ಅವರ ಮಹಾನತೆಯ ಪರಿಚಯ ಆಗ್ತದೆ ನಮಗೆ. ಮತ್ತೆ ಅದರ ಜೊತೆಗೆ के साथ देश प्रेम की प्रेरणा, ದೇಶ ಪ್ರೇಮದ ಬಗ್ಗೆ ನಮಗೆ ಪ್ರೇರಣೆ ಕೂಡ ಪ್ರಾಪ್ತಿ ಆಗ್ತದೆ ಅಂತ, ಪ್ರಾಪ್ತ कर सकते हैं, ಅದನ್ನು ಕೂಡ ನಾವು ಪ್ರಾಪ್ತಿ ಮಾಡ್ಕೋಬಹುದು ಅಂತ ಈ ಗದ್ಯದ ಆಶಯವನ್ನು ಲೇಖಕರು ನೀಡಿದ್ದಾರೆ. ಭಾರತ के इतिहास में स्वामी विवेकानंद का नाम अमर है. ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಅಮರವಾಗಿದೆ. इस वीर सन्यासी ने देश विदेश में भ्रमण कर भारतीय धर्म और दर्शन का प्रसार किया. ಈ ವೀರ ಸನ್ಯಾಸಿ ದೇಶ ವಿದೇಶಗಳಲ್ಲಿ ಭ್ರಮಣ ಕರ್ ಅಂದ್ರೆ घूमकर ಅಂದ್ರೆ ಸುತ್ತಾಡಿ ಭಾರತೀಯ ಧರ್ಮ और दर्शन, ಭಾರತೀಯ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ದರ್ಶನವನ್ನು ಪ್ರಸಾರ ಮಾಡಿದರು ಅಂತ, ಪ್ರಸಾರ ಕಿಯ, ಅದನ್ನು ಎಲ್ಲರಿಗೂ ತಿಳಿಸಿ ಹೇಳಿದರು. ತಥಾ ಸಮಾಜ ಸೇವಾ ಕಾ ನಯಾ ಮಾರ್ಗ ದಿಖಾಯ, ಇದರ ಜೊತೆಗೆ ಸಮಾಜ ಸೇವೆಯ ಒಂದು ಹೊಸ ಮಾರ್ಗವನ್ನು ಅವರು ಎಲ್ಲರಿಗೂ ತೋರಿಸಿಕೊಟ್ರು ಅಂತ. ಸ್ವಾಮಿ ವಿವೇಕಾನಂದ का जन्म 12 जनवरी 1863 ಅಂದ್ರೆ 1863 को कलकत्ते के एक कायस्थ घराने में हुआ था. ಸ್ವಾಮಿ ವಿವೇಕಾನಂದರ ಜನನ 12 ಜನವರಿ 1863ರಲ್ಲಿ ಕಲ್ಕತ್ತೆಯ ಒಂದು ಒಳ್ಳೆಯ ಘರಾನೆ ಕುಲದಲ್ಲಿ, ಒಂದು ಸಂಪ್ರದಾಯವಾದಿ ಒಂದು ಒಳ್ಳೆಯ ಕುಲದಲ್ಲಿ ಅವರ ಜನ್ಮವಾಯಿತು ಅಂತ. उनके बचपन का नाम नरेंद्र देव था. ಅವರ ಬಾಲ್ಯದ ಹೆಸರು ನರೇಂದ್ರ ದೇವ ಎಂದಿತ್ತು. उनके पिता श्री विश्वनाथ दत्त एक प्रतिष्ठित वकील थे. ಅವರ ತಂದೆ ಶ್ರೀ ವಿಶ್ವನಾಥ್ ದತ್ತ ಒಬ್ಬ ಪ್ರಸಿದ್ಧ ವಕೀಲರಾಗಿದ್ದರು, ಅಂದರೆ ನ್ಯಾಯವಾದಿಗಳಾಗಿದ್ದರು. उनकी माता श्रीमती भुवनेश्वरी देवी धर्मपरायण महिला थी. ಅವರ ತಾಯಿ ಶ್ರೀಮತಿ ಭುವನೇಶ್ವರಿ ದೇವಿಯವರು ಧರ್ಮಪರಾಯಣ, ಅತ್ಯಂತ ಧರ್ಮದಲ್ಲಿ ನಿಷ್ಠೆಯುಳ್ಳುವಂಥ ಮಹಿಳೆಯಾಗಿದ್ದರು ಅಂತ. ಬಾಲಕ್ ನರೇಂದ್ರ ಕಾ ಶರೀರ್ ಸ್ವಾಸ್ಥ್ಯ ಸುಡೌಲ್ ಔರ್ ಸುಂದರತಾ. ಬಾಲಕ್ ನರೇಂದ್ರನ ಶರೀರ ಅತ್ಯಂತ ಆರೋಗ್ಯವಾಗಿತ್ತು. ಸ್ವಾಸ್ಥ್ಯ ಅಂದ್ರೆ ಆರೋಗ್ಯದಿಂದ ಕೂಡಿತ್ತು. ಸುಡೌಲ್ ಅಂತಂದ್ರೆ ಸುಂದರ ಆಕಾರವಾಲ ಅಂತ, ಅಂದ್ರೆ ಅತ್ಯಂತ ಸುಂದರ ಪುರುಷರಾಗಿದ್ರಂತ. ಸುಡೌಲ್ ಅವರು ಸುಂದರತಾ ಅಂದ್ರೆ ಗಟ್ಟಿಮುಟ್ಟಾಗಿ ಒಳ್ಳೆಯ ಆರೋಗ್ಯವಂತ ಸುಂದರ ಶರೀರ ಆ ಬಾಲಕನದಾಗಿತ್ತು. ಕುಸ್ತಿ ಲಡನೆ, ಕುಸ್ತಿ ಆಡುವುದು, ಲಡನೆ ಅಂದ್ರೆ ಹೋರಾಡುವುದು, ಗುದ್ದಾಡುವುದು. ಕುಸ್ತಿ ಲಡನೆ, ದೌಡ್ ಲಗಾನೆ ಓಡುವುದು, ಓಟ, ಗೂಡ್ ಸವಾರಿ ಕುದುರೆ ಸವಾರಿ, ಕರ್ನೆ ಅವ್ರ ತೈರ್ನೆ ಮೇ ಈಜುವುದರಲ್ಲಿ, ಉನ್ಹೇ ಬಡಾ ಆನಂದ್ ಮಿಲ್ತಾ ಥಾ. ಈ ಕುಸ್ತಿ ಆಡುವುದರಲ್ಲಿ, ಓಡುವುದರಲ್ಲಿ, ಕುದುರೆ ಸವಾರಿ ಮಾಡುವುದರಲ್ಲಿ, ಈಜುವುದರಲ್ಲಿ ಉನ್ಹೇ ಬಡಾ ಆನಂದ ಮಿಲ್ತಾ ಥಾ. ಅವನಿಗೆ ಈ ಬಾಲಕನಿಗೆ ಬಹಳ ಆನಂದ ಸಿಗ್ತಾ ಇತ್ತು. वे संगीत एवं खेल कूद की प्रतियोगिताओं में भी भाग लिया करते थे. ಅವರು ಸಂಗೀತ ಮತ್ತು ಖೇಲ್ ಕೂದ್, ಆಟ ಮತ್ತು ಓಡಾಟ, ಖೇಲ್ ಕೂದ್ ಅಂತಂದ್ರೆ ಆಟ ಮತ್ತು ಜಿಗಿದಾಟ ಅಂತ ಹೇಳ್ಬೋದು, ಜೋಡು ನುಡಿಯ ಹಾಗೆ. ಆಟ ಜಿಗಿದಾಟದಲ್ಲಿ ಕೂದ್ ಅಂದ್ರೆ ತೆಳಗೆ ಜಿಗಿಯುವುದು, ಖೇಲ್ ಕೂದ್ ಅಂದ್ರೆ ಆಟ ಜಿಗಿದಾಟಗಳ ಪ್ರತಿಯೋಗಿತಾ ಅಂದ್ರೆ ಸ್ಪರ್ಧೆಯಲ್ಲಿ, ಪ್ರತಿಯೋಗಿತಾವೊಮ್ಮೆ ಅಂದ್ರೆ ಸ್ಪರ್ಧೆಗಳಲ್ಲಿ
भी भाग लिया करते थे, ಅವುಗಳಲ್ಲಿ ಕೂಡ ಅವರು ಭಾಗವಹಿಸ್ತಿದ್ರು ಅಂತ. नरेंद्र आरंभ में ही पढ़ाई लिखाई में भी बड़े तेज थे. नरेंद्र आरंभ से ही पढ़ाई लिखाई में ಬಡೇ ತೇಜ್ थे. ಅವ್ರು ಕೇವಲ ಈ ಆಡೋದ್ರಲ್ಲಿ ಇದರಲ್ಲಿ ಅಷ್ಟೇ ಇರಲಿಲ್ಲ, ಪಢಾಯಿ ಲಿಖಾಯಿ ಬರೆಯೋದು ಓದುವುದು ಬರೆಯೋದ್ರಲ್ಲಿ ಕೂಡ ತುಂಬಾ ತೇಜ್ ಅಂದ್ರೆ ಚುರುಕಿನಿಂದ ಕೂಡಿದ್ದರು, ಒಳ್ಳೆ ಚುರುಕಿನಿಂದ ಕೂಡಿದ್ದರು. वे अपने स्कूल में सर्वप्रथम रहा करते थे. ಅವರು ತಮ್ಮ ಶಾಲೆಯಲ್ಲಿ ಸರ್ವಪ್ರಥಮ ಎಲ್ಲರಿಗಿಂತ ಫಸ್ಟ್ ಬರ್ತಿದ್ರು ಅಂತ. ಸರ್ವಪ್ರಥಮ ಅಂದ್ರೆ ಎಲ್ಲರಿಗಿಂತ ಮೊದಲಿಗರಾಗಿ ಇರ್ತಾ ಇದ್ರು. ಎಂಟ್ರೆನ್ಸ್ ಪರೀಕ್ಷಾ में भी वे प्रथम श्रेणी में उत्तीर्ण हुए थे. ಎಂಟ್ರೆನ್ಸ್ ಎಕ್ಸಾಮ್, ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಕೂಡ ಅವರು ಪ್ರಥಮ ಶ್ರೇಣಿಯಲ್ಲಿ उत्तीर्णराದರು. बीए की परीक्षा पास करने के बाद उन्होंने कानून का अध्ययन प्रारंभ किया. बीए परीक्षೆ ಮುಗಿದ ಮೇಲೆ ಅವರು ಕಾನೂನಿನ ಅಧ್ಯಯನವನ್ನು ಪ್ರಾರಂಭ ಮಾಡಿದರು. इसी बीच में उनके पिता का देहांत हो गया. ಇದರ ನಡುವೆ ಅವರ ತಂದೆಯ ಮರಣವಾಯಿತು. ದೇಹಾಂತ ಹೋಗಯ ಅಂತಂದ್ರೆ ಮರಣವಾಯಿತು, ನಿಧನವಾಯಿತು ಅಂತ, ಅವರ ತಂದೆ ತೀರ್ಕೊಂಡ್ರು ಅಂತ. अध्ययन काल में उनकी रुचि व्याख्यान देने और विचारों के आदान प्रदान करने में थी. ಅಧ್ಯಯನ ಕಾಲದಲ್ಲಿ ಅವರ ರುಚಿ ಅಂದ್ರೆ ಅವರ ಆಸಕ್ತಿ ವ್ಯಾಖ್ಯಾನ ದೇನಿ ಅಂದ್ರೆ ಭಾಷಣವನ್ನು ನೀಡುವುದರಲ್ಲಿ, ಏನಾದರೂ ಹೇಳುವುದರಲ್ಲಿ ಅವರಿಗೆ ಬಹಳ ಆಸಕ್ತಿ ಇತ್ತಂತೆ. ಯಾವುದಾದ್ರೂ ವಿಷಯವನ್ನು ವಿವರಿಸಿ ಹೇಳುವುದರಲ್ಲಿ, ವ್ಯಾಖ್ಯಾನ ಅಂದ್ರೆ ನಾವು ಕನ್ನಡದಲ್ಲಿ ಭಾಷಣ ಅಂತ ಹೇಳ್ಬೋದು. ಭಾಷಣವನ್ನು ಕೊಡುವುದರಲ್ಲಿ ವಿಚಾರಗಳ ವಿನಿಮಯವನ್ನು ಮಾಡುವುದು. ಆದಾನ್ ಪ್ರದಾನ್ ಅಂದ್ರೆ ವಿಚಾರಗಳದ್ದು ಯಾವುದು ಸರಿ ಯಾವುದು ತಪ್ಪು ಅಂತಂದು ವಿಚಾರ ವಿನಿಮಯದಲ್ಲಿ ಅವರಿಗೆ ಬಹಳ ಕರ್ನೇಮೇತಿ, ಆದಾನ್ ಪ್ರದಾನ್ ಕರ್ನೇಮೇತಿ ಅಂತಂದ್ರೆ ಅದರಲ್ಲಿ ಬಹಳ ಅವರಿಗೆ ಆಸಕ್ತಿ ಇತ್ತು. ವಿಚಾರಗಳನ್ನು ಕೊಡುವುದರಲ್ಲಿ, ಲೇನೇ ದೇನಿ ಅಂತಂದ್ರೆ ವಿನಿಮಯ ಮಾಡಿಕೊಳ್ಳೋದ್ರಲ್ಲಿ ಅವ್ರಿಗೆ ಬಹಳ ಆಸಕ್ತಿ ಇತ್ತು. इसी कारण उन्होंने अपने कॉलेज में एक व्याख्यान समिति बनाई. ಈ ಕಾರಣದಿಂದಾಗಿ ಅವರು ತಮ್ಮ ಕಾಲೇಜಿನಲ್ಲಿ ಒಂದು ಭಾಷಣ ಸಮಿತಿಯನ್ನು ರಚನೆ ಮಾಡಿದರು. ವ್ಯಾಖ್ಯಾನ ಸಮಿತಿ बनाई ಮಾಡಿದ್ದರು. ಅವರು ಕೈ ಪ್ರತಿಯೋಗಿತಾओं का ಆಯೋಜನ भी किया था. ಅನೇಕ ಸ್ಪರ್ಧೆಗಳ ಆಯೋಜನೆಯನ್ನು ಕೂಡ ಅವರು ಮಾಡಿದ್ದರು. ಮತ್ತೆ पाश्चात्य विज्ञान तथा दर्शन का भी उन्होंने अध्ययन किया था. पाश्चात्य विज्ञान ಅಂದ್ರೆ ಈ ವೆಸ್ಟರ್ನ್ ಸೈನ್ಸ್ ತಥಾ ಮತ್ತು ದರ್ಶನ್, ಅಲ್ಲಿಯ ಸಂಸ್ಕೃತಿಯ ಬಗ್ಗೆ ಕೂಡ ಕಾಬಿ ಉನ್ಹೋನೆ ಅಧ್ಯಯನ ಕಿಯಾ ಥಾ. ಅಲ್ಲಿಯ ವಿಜ್ಞಾನ ಹೇಗಿದೆ, ಪಾಶ್ಚಾತ್ಯ ದೇಶಗಳಲ್ಲಿ ವಿದೇಶಗಳಲ್ಲಿ ಅಲ್ಲಿಯ ವಿಜ್ಞಾನ ಹೇಗಿದೆ, ಸೈನ್ಸ್ನಲ್ಲಿ ಅವರು ಹೇಗಿದ್ದಾರೆ ಮತ್ತು ಅವರ ಸಂಸ್ಕೃತಿ ಹೇಗಿದೆ, ದರ್ಶನ್ ಕಾಬಿ ಉನ್ಹೋನೆ ಅಧ್ಯಯನ ಕಿಯಾ ಥಾ. ಅದರ ಬಗ್ಗೆ ಕೂಡ ಅವರಿಗೆ ಒಂದು ಆಸಕ್ತಿ ಇತ್ತು. ಪರದೇಶಗಳಲ್ಲಿ ವಿಜ್ಞಾನದಲ್ಲಿ ಹೇಗೆ ಮುಂದುವರೆದಿದ್ದಾರೆ, ಅವರ ಸಂಸ್ಕೃತಿ ಹೇಗಿದೆ ಅನ್ನೋದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದರು. किशोरावस्था से ही नरेंद्र दार्शनिक एवं धार्मिक विचारों में तल्लीन रहते थे. ನೋಡಿ, ಕಿಶೋರಾವಸ್ಥೆ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಅವರು ಸೇಹಿ ಅಂತನ ಬಾಲ್ಯಾವಸ್ಥೆಯಲ್ಲಿಯೇ ನರೇಂದ್ರರು ದಾರ್ಶನಿಕ ಅಂದ್ರೆ ಒಂದು ಆಧ್ಯಾತ್ಮಿಕ ಅಂದ್ರೆ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಏವಂ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ತಲ್ಲೀನ್ ರಹತೆ. ಅವರು ಈ ಸಂಸ್ಕೃತಿ, ಆಧ್ಯಾತ್ಮ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ तल्लीनरागिर्तिದ್ರು. एक दिन नरेंद्र रामकृष्ण परमहंस के पास पहुंचे. रामकृष्ण परमहंसरನ್ನು ಅವರು ಭೇಟಿಯಾದರು. और अपनी जिज्ञासा उन्हें कह सुनाई. ಅವರು ತಮ್ಮ ವಿಷಯಗಳ ಬಗ್ಗೆ ತಮಗಿದ್ದ ತಿಳುವಳಿಕೆಯನ್ನು ಅಥವಾ ತಿಳಿದುಕೊಳ್ಳುವ ಇಚ್ಛೆ, ಜಿಜ್ಞಾಸ ಅಂತಂದ್ರೆ ಒಂದು ಚಿಂತನ ಮಂಥನ ಅಥವಾ ತಿಳಿದುಕೊಳ್ಳುವಂತ ಇಚ್ಛೆ, ಜಿಜ್ಞಾಸ ಅಂತ. ಉನ್ಹೇ ಕಹ ಸುನಾಯಿ, ಅದನ್ನ ಬಗ್ಗೆ ಅವರು ಅವರಲ್ಲಿ ಹೇಳಿಕೊಂಡ್ರು. रामकृष्ण परमहंस ने नरेंद्र को अपना शिष्य स्वीकार किया. रामकृष्ण परमहंसರು नरेंद्रನನ್ನು ತಮ್ಮ ಶಿಷ್ಯ ಅಂತ ಸ್ವೀಕಾರ ಮಾಡಿದರು. स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. ಸ್ವಾಮಿ ಪರಮಹಂಸರ ಜೀವನದಿಂದ, ಅವರ ಜೀವನ ದರ್ಶನದಿಂದ ವಿವೇಕಾನಂದರಿಗೆ ಇಷ್ಟೊಂದು ಪ್ರಭಾವ ಆಯ್ತಂದ್ರೆ ಅವರಿಂದ ಅಷ್ಟೊಂದು ಪ್ರಭಾವಿತರಾದವರು ಅವರ ಆ ಗುರುವಿನ ಸಂದೇಶವನ್ನು ಪ್ರಸಾರ ಮಾಡಬೇಕು ಅಂತ ಅವರು ಇಚ್ಛೆ ಪಟ್ಟರು ಅಂತ. ಸಂದೇಶಕ ಪ್ರಸಾರ ಕರ್ನಾ ಚಾಹ, ಅವರ ಸಂದೇಶಗಳನ್ನು ಪ್ರಸಾರ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಾಯಿತು, ಇಚ್ಛೆ ಪಟ್ಟರು. ಜನತಾಕೋ ಸತ್ಯ ಕಿ ರಾಹ ದಿಖಾನೆ ಕೆ ಲಿಯೆ, ಜನರಿಗೆ ಸತ್ಯದ ದಾರಿಯನ್ನು ತೋರಿಸುವ ಸಲುವಾಗಿ
सितंबर सन 1893 को वे संयुक्त राज्य अमेरिका गए. ಈ ಜನರಿಗೆ ಒಂದು ಸತ್ಯದ ಮಾರ್ಗವನ್ನು ತೋರಿಸುವ ಸಲುವಾಗಿ ಸೆಪ್ಟೆಂಬರ್ 1893 1893 ಸಂಯುಕ್ತ ರಾಜ್ಯ ಅಮೆರಿಕ, ಈಗೇನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೀವಲ್ಲ, USA, ಅಲ್ಲಿಗೆ ವಿವೇಕಾನಂದರು ಹೋದರು ಗಯೆ. ಉಸ್ ಸಮಯ ವಹಾಂ ಶಿಕಾಗೋ ನಗರ ಮೇ ಸರ್ವಧರ್ಮ ಸಮ್ಮೇಳನ ಹೋ ರಹಾ ಥಾ. ಆ ಸಮಯದಲ್ಲಿ ಶಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. इस महासभा में विवेकानंद ने भारतीय धर्म और तत्वज्ञान पर भाषण दिया. ಈ ಮಹಾಸಭೆಯಲ್ಲಿ ವಿವೇಕಾನಂದರು ಭಾರತೀಯ ಧರ್ಮ ಮತ್ತು ತತ್ವಜ್ಞಾನದ ಬಗ್ಗೆ ಭಾಷಣವನ್ನು ನೀಡಿದರು. ಉನ್ಕಾ ಭಾಷಣ ಬಡಾ ಗಂಭೀರ್ ಏವಂ ಹೃದಯಸ್ಪರ್ಶಿ ಥಾ. ಅವರ ಭಾಷಣ ಅತ್ಯಂತ ಗಂಭೀರ ಆಗಿತ್ತು ಮತ್ತು ಹೃದಯಸ್ಪರ್ಶಿಯಾಗಿತ್ತು. ಉನ್ಕಿ ವಾಣಿ ಸುನ್ಕರ್ ಶ್ರೋತಾಗಣ್ ಮುಗ್ಧ ಹೋ ಗಯೆ. ಅವರ ಮಾತುಗಳನ್ನು ಕೇಳಿ ಶ್ರೋತಾಗಣ್ ಅಂತಂದ್ರೆ ಕೇಳಲು ಬಂದಿರುವಂತಹ ಪ್ರೇಕ್ಷಕರು ಮುಗ್ಧರಾಗಿ ಹೋದರು ಅಂತಂದ್ರೆ ಒಂದಷ್ಟೊಂದು ಮೋಹಗೊಂಡರು ಅಂತ. ಇಲ್ಲಿ ಶ್ರೋತಾಗಣ್ ಅಂತಂದ್ರೆ ಸುನ್ನಿ ವಾಲೋಂಕ ಸಮೂಹ, ಕೇಳುವವರ ಗುಂಪು, ಸಮೂಹ ನೆರೆದಿದ್ದ ಕೇಳುವವರ ಗುಂಪು ಮುಗ್ಧರಾದರು ಅಂತಂದ್ರೆ ಅಷ್ಟೊಂದು ಸಮೂಹನಗೊಂಡ್ರವರು, ಅವ್ರ ಮಾತುಗಳು ಅಷ್ಟೊಂದು ಅವರಿಗೆ ಹಿಡಿಸಿದ್ವು ಅಂತ. ಅಷ್ಟು ಚಂದ ಇವರು ವಿವೇಕಾನಂದರು ಮಾತಾಡ್ತಾ ಇದ್ರು. ಕುಚ್ ಸಮಯ ತಕ್ ವೇ ಅಮೆರಿಕಾ ಮೇ ಹಿ ರಹೆ. ಅಮೆರಿಕಾದಲ್ಲೇ ಇದ್ದರು. ಅವ್ರ ಅಪನೆ ಭಾಷಣೋ ದ್ವಾರ, ತಮ್ಮ ಭಾಷಣದ ಮೂಲಕ ಲೋಗೋಂಕೋ ತ್ಯಾಗ್ ಅವ್ರ ಸಂಯಮ ಕಾ ಪಾಠ ಪಡಾಯ. ತಮ್ಮ ಭಾಷಣದ ಮೂಲಕ ಜನರಿಗೆ ತ್ಯಾಗ ಮತ್ತು ಸಂಯಮದ ಬಗ್ಗೆ ಅವರು ಪಾಠವನ್ನು ಹೇಳಿದರು. ಇಸ್ಕೆ ಬಾದ್ ವೇ ಇಂಗ್ಲೆಂಡ್ ಅವ್ರ ಸ್ವಿಟ್ಜರ್ಲೆಂಡ್ ಭೀ ಗಯೆ. ಇದರ ನಂತರ ಅವರು ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲೆಂಡ್ಗೂ ಕೂಡ ಹೋದರು. और वहां उन्होंने सत्य और धर्म का प्रसार कर भारत के गौरव को बढ़ाया. ನೋಡಿ, ಅಲ್ಲಿ ಕೂಡ ಅವರು ಸತ್ಯ ಮತ್ತು ಧರ್ಮದ ಪ್ರಸಾರವನ್ನು ಮಾಡಿ ಭಾರತದ ಗೌರವವನ್ನು ಹೆಚ್ಚಿಸಿದರು ಅಂತ. ಭಾರತ್ ಕೆ ಗೌರವ ಕೋ ಬಢಾಯ. ಅನೇಕ ವಿದೇಶಿ ಸ್ವಾಮೀಜಿ ಕೆ ಶಿಷ್ಯ ಬನ್ ಗಯೆ. ಅನೇಕ ವಿದೇಶಿಯರು ಸ್ವಾಮೀಜಿಯವರ ಶಿಷ್ಯರಾದರು, ಈ ವಿವೇಕಾನಂದ ಸ್ವಾಮಿಗಳ ಶಿಷ್ಯರಾದರು. ಉನ್ಮೇ ಸೆ ಕುಮಾರಿ ಮಾರ್ಗರಿಟ್ ಎಲಿಜಬೆತ್ ಕಾ ನಾಮ್ ಉಲ್ಲೇಖನೀಯ ಹೈ. ಅದರಲ್ಲಿ ಅತ್ಯಂತ ಉಲ್ಲೇಖಿಸಲಾಗುವಂತಹ ಹೆಸರಂದ್ರೆ ಮಾರ್ಗರಿಟ್ ಎಲಿಜಬೆತ್ ಎನ್ನುವವರ ಹೆಸರು. ಜೋ ಸ್ವಾಮೀಜಿ ಕಿ ಅನುಯಾಯಿನಿ ಬನ್ಕರ್, ಸ್ವಾಮೀಜಿಯವರ ಅನುಯಾಯಿಯಾಗಿ ಅವರು ಸಿಸ್ಟರ್ ನಿವೇದಿತಾ ಕೆ ನಾಮ್ ಸೆ ಸಂಸಾರ ಮೇ ಪ್ರಸಿದ್ಧ ಹೋಯೆ. ಅವರು ಸಿಸ್ಟರ್ ನಿವೇದಿತಾ ಎನ್ನುವ ಹೆಸರಿನಿಂದ ಸಂಸಾರ ಅಂದ್ರೆ ಈ ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. ಮಾರ್ಗರೆಟ್ ಎಲಿಜಬೆತ್ ಎನ್ನುವರು ವಿವೇಕಾನಂದರ ಅನುಯಾಯಿಯಾಗಿ ಸಿಸ್ಟರ್ ನಿವೇದಿತಾ ಎನ್ನುವ ಹೆಸರಿಂದ ಈ ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. स्वामी विवेकानंद ने भारत में भी भ्रमण करके भारतीय संस्कृति और सभ्यता का सदुपदेश दिया. ಸ್ವಾಮೀಜಿ ವಿವೇಕಾನಂದನವರು ಕೇವಲ ವಿದೇಶದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿಯೂ ಕೂಡ ಭಾರತ್ ಮೇ ಭಿ ಭ್ರಮಣ ಕರ್ಕೆ, ಭಾರತವನ್ನೆಲ್ಲ ಸುತ್ತಾಡಿ ಭಾರತೀಯ ಸಂಸ್ಕೃತಿ ಅವರ ಸಭ್ಯತಾ, ಭಾರತೀಯ ಸಂಸ್ಕೃತಿ ಹೇಗಿದೆ ಮತ್ತು ಅದರ ಸಭ್ಯತೆ ಹೇಗೆ ಅನ್ನೋದರ ಬಗ್ಗೆ ಸದುಪದೇಶ ದಿಯ, ಒಳ್ಳೆಯ ಉಪದೇಶವನ್ನು ನೀಡಿದರು. ಉನ್ಹೋನೆ अंधविश्वासों तथा रूढ़ियों को हटाकर धर्म का वास्तविक मर्म समझाया. ನೋಡಿ, ಅವರು ಅಂಧವಿಶ್ವಾಸ ಅಂದ್ರೆ ಈ ಮೂಢನಂಬಿಕೆಗಳು, ತಥಾ ರೂಢಿಯ, ಈ ಮೂಢನಂಬಿಕೆಗಳು ಮತ್ತು ಈ ರೂಢಿಗಳು ಇರ್ತಾವಲ್ಲ ಅವನ್ನೆಲ್ಲ ಹಠಾಕರ್ ತೊಲಗಿ ಹಾಕಿ ಧರ್ಮ ಕಾ ವಾಸ್ತವಿಕ ಮರ್ಮ, ಧರ್ಮದ ನಿಜವಾದ ಮರ್ಮ, ಅದರ ರಹಸ್ಯ, ಅದರ ಉಪದೇಶ ಏನು ಅನ್ನೋದು, ಧರ್ಮ ಏನು ಹೇಳ್ತದೆ ಅನ್ನುವ ಒಂದು ರಹಸ್ಯವನ್ನು ಸಮಜಾಯ, ಜನರಿಗೆ ತಿಳಿ ಹೇಳಿದರು. ಸಾಧು ಸನ್ಯಾಸಿ ವರ್ಗ ಕೋ ಭೀ उन्होंने शांति प्राप्त करने का नया मार्ग जताया. ಸಾಧು ಸನ್ಯಾಸಿಗಳಿಗೂ ಕೂಡ ಅವರು, ಸಾಧು ಸನ್ಯಾಸಿಯ ಏನು ವರ್ಗ ಇತ್ತಲ್ಲ, ಗುಂಪಿತ್ತಲ್ಲ, ಅದಕ್ಕೂ ಕೂಡ ಅವರು ಶಾಂತಿಯನ್ನು ಪಡೆಯಲು, ಶಾಂತಿಯ ಒಂದು ಪ್ರಾಪ್ತಿಯನ್ನು ಮಾಡಿಕೊಳ್ಳಲು ಹೊಸ ಮಾರ್ಗವನ್ನು ಅವರು ಸೂಚಿಸಿದರು. ಅದೇನು ಅಂತಂದ್ರೆ ವಹತ, ಅದೇನಾಗಿತ್ತಂದ್ರೆ ದೀನ ದುಃಖಿ ಜನೋಂಕಿ ಸೇವಾ ಅವ್ರ ಸಹಾಯತಾ ಕಾ ಮಾರ್ಗ. ಈ ದೀನ ದುಃಖಿ ಅಂದ್ರೆ ಈ ಬಡವರು, ದೀನರು ಮತ್ತು ದುಃಖ ಅಂದ್ರೆ ಕಷ್ಟದಿಂದ ಬಾಳ್ತಿರುವಂತಹ ಜನಗಳ ಸೇವೆಯನ್ನು ಮಾಡಬೇಕು, ಅವರಿಗೆ ನಾವು ಸಹಾಯ ಮಾಡಬೇಕು, ಅದೇ ಮಾರ್ಗ ಅಂತ ಅವರು ವಿವೇಕಾನಂದರು ಹೇಳಿದರು. ಸ್ವಾಮಿ ವಿವೇಕಾನಂದ ने समाज सेवा को
परमात्मा की सच्ची सेवा बतलाए. ಸ್ವಾಮಿ ವಿವೇಕಾನಂದರು ಸಮಾಜ ಸೇವೆ ಅಂದ್ರೆ ಏನು, ಸಮಾಜ ಸೇವೆಯೇ ಪರಮಾತ್ಮನ ನಿಜವಾದ ಸೇವೆ ಅಂತ ಹೇಳಿದರು. ವೇ ಸ್ವಯಂ ಭೀ ಸಮಾಜ ಸೇವಾ ಮೇ ಲಗ್ ಜಾತೆ ಥೆ. ಅವರು ಸ್ವಯಂ ಖುದ್ದಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದರು. सन 1897 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की थी. ನೋಡಿ 1897ರಲ್ಲಿ 1897ನಲ್ಲಿ ಪ್ಲೇಗ್ ಮತ್ತು ಅದರಿಂದ ಅಕಾಲ ಮೃತ್ಯು ಆದಂತಹ ಪೀಡಿತ ಭಾರತವಾಸಿಗಳಿಗೆ ಅವರು ಅಕಾಲ ಪೀಡಿತರಾದಂತಹ ಭಾರತವಾಸಿಗಳಿಗೆ ಅತ್ಯಂತ ತನ್ಮಯತೆಯಿಂದ ಬಡಿ ತನ್ಮಯತಾಸೆ ಸೇವಾ ಕೀತಿ, ಬಹಳ ತನ್ಮಯರಾಗಿ ಅವರನ್ನು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು, ಸೇವೆಯನ್ನು ಮಾಡಿದರು. ಸಮರ್ಥ ಲೋಗೋಂಕೋ ಉನ್ಹೋನೆ ಗರೀಬೋಂ ಕಿ ದಶಾ ಸುಧಾರಣೆ ಕಾ ಸಂದೇಶ ದಿಯಾ. ಈ ಸಮರ್ಥ ಯಾರು ಬಡ ಶ್ರೀಮಂತರಿರ್ತಾರೆ, ಅನುಕೂಲಸ್ಥರಿರ್ತಾರೆ, ಬಲಿಷ್ಠರಿರ್ತಾರೆ ಅಂತ ಲೋಗೋಂ ಜನರಿಗೆ ಉನ್ಹೋನೆ ಗರೀಬೋಕಿ ಬಡವರ ದಶಾ ಸುಧಾರಣೆ ಕಾ ಅವರ ಒಂದು ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ರಿ ಅಂತ ಸಂದೇಶವನ್ನು ಕೊಟ್ಟರು. इसी ध्येय से उन्होंने कलकत्ते में रामकृष्ण मिशन की ಸ್ಥಾಪನಾ ಕಿ. ಈ ಉದ್ದೇಶದಿಂದಲೇ ಈ ಗುರಿಯನ್ನು ಮುಟ್ಟುವುದಕ್ಕಾಗಿ ಅವರು ಕಲ್ಕತ್ತೆಯಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. स्वामी जी ने अज्ञान, अशिक्षा, विदेशी अनुकरण, दास्य मनोभाव आदि के पूरी प्रभावों का बोध कराया. ವಿವೇಕಾನಂದರು ಈ ಅಜ್ಞಾನ, ಅಶಿಕ್ಷಾ, ವಿದೇಶಿ ಅನುಕರಣ, ದಾಸ್ಯ ಮನೋಭಾವ ಆದಿಕೆ ಬುರೆ ಪ್ರಭಾವಂಕ ಬೋಧ ಕರಾಯ. ಅದರಿಂದ ಏನೇನು ಕೆಟ್ಟದ್ದಾಗ್ತದೆ ಈ ವಿದೇಶಿ ಅನುಕರಣೆ ಮಾಡುವುದರಿಂದ, ಅಜ್ಞಾನದಿಂದ, ಅಶಿಕ್ಷತೆಯಿಂದ, ದಾಸ್ಯ ಮನೋಭಾವವನ್ನು ನಾವು ಕೀಳು ಮನೋಭಾವವನ್ನು ಹೊಂದಿರುವುದರಿಂದ ಏನೇನು ಕೆಟ್ಟ ಪರಿಣಾಮಗಳಾಗುತ್ತವೆ ಅನ್ನೋದ್ರ ಬಗ್ಗೆ ಬೋಧನೆಯನ್ನು ಮಾಡಿದರು. ಉನ್ಹೋನೆ ಅಪನೆ ಭಾಷಣೋ ದ್ವಾರ ತಮ್ಮ ಭಾಷಣದ ಮೂಲಕ जनता को मन से हीनता की भावना को दूर भगाने का ಪ್ರಾಮಾಣಿಕ ಪ್ರಯತ್ನ ಕಿಯ. ಅಂದ್ರೆ ಅವರು ಜನರ ಮನಸ್ಸಿನಿಂದ ತಮ್ಮ ಭಾರತೀಯರು ಅಂದ್ರೆ ಒಂದು ಹೀನ ಭಾವನೆ ಇತ್ತು. ಅವಾಗ ವಿದೇಶಿಯರು ಆಳುವಂತಹ ಕಾಲ, ಆದ್ರಿಂದ ಭಾರತೀಯರು ಹೀನರಲ್ಲ, ನಾವು ಅತ್ಯಂತ ಒಳ್ಳೆಯ ಜನರು, ನಮ್ಮ ಸಂಸ್ಕೃತಿ ಅತ್ಯಂತ ಮಿಗಿಲಾದದ್ದು ಅಂತ ತಿಳಿಸಿಕೊಂಡು ಎಲ್ಲರಿಗೂ ತಿಳಿಸಿ ಅವರಲ್ಲಿರುವ ಹೀನ ಭಾವನೆಯನ್ನು ದೂರ ಮಾಡಲು ಅತ್ಯಂತ ಪ್ರಾಮಾಣಿಕವಾಗಿ ವಿವೇಕಾನಂದರು ಪ್ರಯತ್ನಿಸಿದರು. ಅಪ್ನೆ ಏಕ್ ಭಾಷಣ ಮೇ ಉನ್ಹೋನೆ ಕಹಾ, ತಮ್ಮ ಭಾಷಣದಲ್ಲಿ ಅವರು ಹೀಗೆ ಹೇಳಿದ್ದಾರೆ. ಪ್ಯಾರೆ ದೇಶವಾಸಿಯೋ, ನನ್ನ ಪ್ರೀತಿಯ ದೇಶವಾಸಿಗಳೇ, ವೀರ ಬನೋ, ವೀರರಾಗಿರಿ. ಅವ್ರು ಲಲಕಾರ್ ಕರ್ ಕಹೋ, ನೀವು ಲಲಕಾರ್ ಕರ್ ಅಂದ್ರೆ ಒಂದು ಸವಾಲಿನಿಂದ, ಒಂದು ಹೆಮ್ಮೆಯಿಂದ, ಒಂದು ಜಿದ್ದಿನಿಂದ ಹೇಳ್ರಿ. ಕಿ ಮೈ ಭಾರತೀಯ ಹೂಂ, ನಾನು ಭಾರತೀಯನಾಗಿದ್ದೇನೆ ಅಂತ ಗರ್ವದಿಂದ, ಹೆಮ್ಮೆಯಿಂದ, ಜಿದ್ದಿನಿಂದ ಹೇಳ್ರಿ ನಾನು ಭಾರತೀಯ ಅಂತ. ಅದಕ್ಕೆ ಅಸಹ್ಯ ಪಟ್ಕೋಬೇಡ್ರಿ, ನಾನು ಭಾರತೀಯ ಅಂತಂದ್ರೆ ಎಲ್ಲರಿಗಿಂತ ಶ್ರೇಷ್ಠ ಅನ್ನೋ ಒಂದು ಹೆಮ್ಮೆಯಿಂದ ಹೇಳ್ರಿ ಅಂತ ಹೇಳ್ತಾರೆ. ಅನ್ಪಡ ಭಾರತೀಯ, ನಿರ್ಧನ ಭಾರತೀಯ, ಅವರು ಇದನ್ನು ಭಾರತೀಯರಿಗೆಲ್ಲರೂ ಹೇಳ್ತಾರೆ. ಅನ್ಪಡ ಭಾರತೀಯ ಅಂದ್ರೆ ಅಶಿಕ್ಷಿತ ಭಾರತೀಯ, ನಿರ್ಧನ ಭಾರತೀಯ ಅಂದ್ರೆ ದುಡ್ಡಿಲ್ಲದಂತ ಬಡವ ಭಾರತೀಯ, ಊಂಚಿ ಜಾತಿಕಾ ಭಾರತೀಯ ಅಂದ್ರೆ ಉತ್ತಮ ಕುಲ ಅಂತ ಏನು ಅವಾಗ ಕರೀತಿದ್ರ, ಉತ್ತಮ ಕುಲದಲ್ಲಿ ಜಾತಿಯಲ್ಲಿ ಹುಟ್ಟಿದಂತ ಭಾರತೀಯ, ನೀಚ ಜಾತಿಕಾ ಭಾರತೀಯ ಅಂದ್ರೆ ಕೆಳಗಿನ ಕುಲದಲ್ಲಿ ಹುಟ್ಟಿದಂತ ಭಾರತೀಯ. ಸಬ್ ಮೇರೆ ಭಾಯಿ ಹೈ, ಎಲ್ಲರೂ ನನ್ನ ಸಹೋದರರು. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೈ, ಅವರ ಪ್ರತಿಷ್ಠೆಯೇ ನನ್ನ ಪ್ರತಿಷ್ಠೆ. ಉನ್ಕಾ ಗೌರವ ಮೇರಾ ಗೌರವ ಹೈ, ಅವರ ಗೌರವವೇ ನನ್ನ ಗೌರವ. 4 जुलाई सन 1902 को स्वामी विवेकानंद परलोक सिधारे. 4 ಜುಲೈ 1902ರಲ್ಲಿ ಸ್ವಾಮಿ ವಿವೇಕಾನಂದರು ಈ ಲೋಕವನ್ನು ತ್ಯಜಿಸಿದರು ಅಂತ, ಪರಲೋಕಕ್ಕೆ ಹೋದರು ಅಂದ್ರೆ ಅವರ ದೇಹಾಂತವಾಯಿತು, ನಿಧನ ಹೊಂದಿದರು ಅಂತ. ಲೇಕಿನ್ ಆಜ್ ಭಿ ಉನ್ಕೆ ಕಾರ್ಯ ಔರ್ ಸಂದೇಶ್ ಅಮರ್ ಹೈ. ಲೇಕಿನ್ ಆದರೆ ಈಗಲೂ ಕೂಡ ಆಜ್ ಭಿ ಉನ್ಕೆ ಕಾರ್ಯ, ಅವರು ಮಾಡಿದಂತಹ ಕೆಲಸ ಮತ್ತು ಸಂದೇಶ ಅಮರವಾಗಿವೆ. ಅವು ಯಾರು ಎಂದಿಗೂ ಮರೆಯಲಾರ್ದಂಗೆ ಅಮರವಾಗಿವೆ, ಅಂತ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ. ಲೇಖಕ್ ಪರಿಚಯ. इस पाठ के लेखक डॉक्टर जगदीश चंद्र है. ಈ ಪಾಠದ ಲೇಖಕರು ಡಾಕ್ಟರ್ ಜಗದೀಶ್ ಚಂದ್ರರು. इन्होंने भारत के किशोर बालिकाओं के समक्ष आदर्श प्रस्तुत करने के लिए, ಅವರು ಈ ಭಾರತದ ಬಾಲಕ ಬಾಲಕಿಯರಲ್ಲಿ ಒಂದು ಆದರ್ಶವನ್ನು ಮೂಡಿಸಬೇಕು. ಆದರ್ಶ ಪ್ರಸ್ತುತ ಕರ್ನೆ ಕೆ ಲಿಯೆ, ಅವರಿಗೆ ಒಂದು ಆದರ್ಶದ ಪ್ರಸ್ತುತಿಯನ್ನು
ಮಾಡಬೇಕು ಅಂತ ಅನೇಕ ಮಹಾಪುರುಷೋಂ ಕಿ ಜೀವನೀಯ ಲಿಖೆ ಹೈ, ಅನೇಕ ಮಹಾಪುರುಷರ ಜೀವನದ ಬಗ್ಗೆ ಬರೆದಿದ್ದಾರೆ ಅಂತ. ಇನ್ನು ಶಬ್ದಾರ್ಥ ಅಲ್ಲಲ್ಲಿ ಹೇಳಿದ್ದೀನಿ. ಘರಾನ ಅಂದ್ರೆ ಕುಲ, ಅಂದ್ರೆ ಯಾವ ಕುಲದಲ್ಲಿ ಹುಟ್ಟಿದ್ರು ಅಂತ ಕುಲ ಅಂತ ಹೇಳ್ತೀವಲ್ಲ ಅದು. ಭ್ರಮಣಕರ್ಣ ಅಂದ್ರೆ ಘೂಮ್ನ ಸುತ್ತಾಡುವುದು. ಪ್ರತಿಷ್ಠಿತ ಅಂದ್ರೆ ಪ್ರಸಿದ್ಧ. ಧರ್ಮ ಪರಾಯಣ ಅಂದ್ರೆ ಧರ್ಮ ಕಾ ಪಾಲನ್ ಕರ್ನೇವಾಲ, ಧರ್ಮವನ್ನು ಆಚರಿಸುವವರು, ಧರ್ಮದಂತೆ ನಡೆಯುವವರು ಅಂತ. ಸುಡೌಲ ಅಂದ್ರೆ ಸುಂದರ ಆಕಾರವಾಲ, ಅಂದ್ರೆ ವಿವೇಕಾನಂದರು ಸುಡೌಲ ಅಂದ್ರೆ ಸುಂದರ ಆಕಾರವನ್ನು ಹೊಂದಿದ್ರು ಅಂತ. ರುಚಿ ಅಂದ್ರೆ ಆಸಕ್ತಿ. ವ್ಯಾಖ್ಯಾನ ಅಂದ್ರೆ ಭಾಷಣ. ಆದಾನ್ ಪ್ರದಾನ್ ಅಂದ್ರೆ ಲೇನಾ ದೇನಾ ಅಂದ್ರೆ ಕೊಡು ತೆಗೆದುಕೊಳ್ಳುವುದು. ಜಿಜ್ಞಾಸ ಅಂದ್ರೆ ಜಾನ್ನೇಕಿ ಇಚ್ಛಾ ಅಂದ್ರೆ ತಿಳಿದುಕೊಳ್ಳುವ ಒಂದು ಇಚ್ಛೆ. ತತ್ವಜ್ಞಾನ ಅಂದ್ರೆ ಬ್ರಹ್ಮಜ್ಞಾನ. ಶ್ರೋತಾಗಣ ಅಂದ್ರೆ ಸುನ್ನೆ ವಾಲೋಂಕ ಸಮೂಹ, ಕೇಳುವವರ ಒಂದು ಸಮೂಹ, ಗುಂಪು. ಮುಗ್ಧ ಅಂದ್ರೆ ಮೋಹಿತ ಅಂದ್ರೆ ಸಮೋಹಿತ ಆಗಿರುವಂಥದ್ದು, ಅತ್ಯಂತ ತಲ್ಲೀನರಾಗಿ ಕೇಳುವಂತ ಒಂದು ಸ್ಥಿತಿ. ಮರ್ಮ ಅಂದ್ರೆ ಭೇದ, ರಹಸ್ಯ, ಅದರ ರಹಸ್ಯ ಅಂದ್ರೆ ಧರ್ಮದ ರಹಸ್ಯವನ್ನು ಅವ್ರು ಹೇಳಿದ್ರು ಅಂತ. ಜತಾನ ಅಂದ್ರೆ ಬತಾನ. ಲಲಕಾರ ಅಂದ್ರೆ ಚುನೌತಿ, ಚಾಲೆಂಜ್. ನಾ ಹೇಳಿದೆ ಅಂದ್ರೆ ನಾವು ಹೆಮ್ಮೆಯಿಂದ ಒಂದು ಚಾಲೆಂಜ್ ಆಗಿ ಹೇಳಬೇಕು ನಾವು ಭಾರತೀಯರು ಅಂತ. ಪರಲೋಕ ಸಿಧರಣ ಅಂದ್ರೆ ಮರಣ, ದೇಹಾಂತೋನ ಅಂದ್ರೆ ನಿಧನರಾಗುವುದು ಅಂತ. ಇಲ್ಲಿಗೆ ಈ ಸ್ವಾಮಿ ವಿವೇಕಾನಂದ ಪಾಠ ಮುಗಿಯಿತು. ಈಗಾಗಲೇ ನಿಮ್ಮ ಮೊದಲನೇ ಮತ್ತು ಜಯ ಜಯ ಭಾರತ ಮಾತಾ ಅನ್ನುವ ಪದ್ಯ ಮತ್ತು ಗುಲಾಬಸಿಂಹ ಪಾಠವನ್ನು ಮಾಡಿದ್ದೇನೆ, ಅವನ್ನು ಕೂಡ ನೋಡಿರಿ. ಮತ್ತೆ ಮುಂದಿನ ಪಾಠ ಪ್ರಶ್ನೋತ್ತರಗಳನ್ನು ಕೂಡ ನಮ್ಮ ಚಾನಲ್ನಲ್ಲಿ ಮಾಡುತ್ತಾ ಇರುತ್ತೇವೆ. ಆದ್ದರಿಂದ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಅನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಅಂದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ನಾವು ಮಾಡುವ ವಿಡಿಯೋದ. ಎಲ್ಲರಿಗೂ ನನ್ನ ಧನ್ಯವಾದ.